ಡಿಜಿಟಲಿ ನಿಮ್ಮ ಒಂದು ಅಕೌಂಟನ್ನು ಸೇಫ್ ಆಗಿ ಮಾಡ್ಕೋಬೇಕು ಅಂತಂದರೆ ನೀವು ಆಗಸ್ಟ್ ತಿಂಗಳದಿಂದ ಜಾರಿ ಆಗಿರುವಂಥ CKYC ನಂಬರನ್ನು ಹೇಗೆ ಪಡ್ಕೊಳ್ಳೋದು. ಈ CKYC ನಂಬರ್ ಇರೋದ್ರಿಂದ ಒಂದು ವೇಳೆ ಹ್ಯಾಕರ್ಸ್ ಏನಾದರೂ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದರೆ ಡಿಜಿಟಲಿ ನಿಮ್ಮ ಅಕೌಂಟನ್ನು ಸೇವ್ ಮಾಡ್ಕೊಳ್ಳಿಕ್ಕೆ ಈ ಒಂದು CKYC ನಂಬರು ಬಹಳ ಸೆಕ್ಯೂರ್ ಆಗಿ ನಿಮ್ಮ ಅಕೌಂಟನ್ನು ಕಾಪಾಡುತ್ತೆ. ಸೊ ಹಾಗಿದ್ರೆ ಈ ಒಂದು CKYC ನಂಬರನ್ನು ನಾವು ಯಾವ ಥರ ಪಡೆದುಕೊಳ್ಳೋದು, ಯಾವ ಯಾವ ವಿಧದಿಂದ CKYC ನಂಬರನ್ನು ಪಡೆದುಕೊಳ್ಳೋದು. ಇಲ್ಲಿ ಪಡೆದುಕೊಳ್ಳಲಿಕ್ಕೆ 4 ರೀತಿಯ ಒಂದು ವಿಧಾನ ಇದೆ. ಆ 4 ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವೀಕ್ಷಕರೇ, ಈ ಒಂದು CKYC ನಂಬರ್ ಇರೋದ್ರಿಂದ ನಿಮ್ಮ ಒಂದು ಅಕೌಂಟ್ಗೆ ಯಾವುದಾದ್ರೂ ಫ್ರಾಡ್ ಆಗೋದಿತ್ತು ಅಂತಂದರೆ ಅದು ತಪ್ಪಿಸ್ಲಿಕ್ಕೆ ಈ ಒಂದು CKYCಯ ಅವಶ್ಯಕತೆ ಇರುತ್ತೆ. ಈ CKYC ನಂಬರು ನೀವು ಯಾವ ಯಾವ ವಿಧಾನದಿಂದ ಪಡೆದುಕೊಳ್ಳೋದು ಅಂತ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ನೀವು ಒಂದು ವೇಳೆ ಎಲ್ಲಿಯಾದರೂ ಬ್ಯಾಂಕ್ನಲ್ಲಿ ಲೋನ್ ತಗೊಳ್ಳೋಕ್ಕಾಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಮಾಡಿಸೋದಕ್ಕಾಗಿರ್ಬೋದು, ಅಥವಾ ಬ್ಯಾಂಕ್ ಖಾತೆಯನ್ನ ತೆರೀಲಿಕ್ಕೆ ಆಗಿರ್ಬೋದು, ಅಥವಾ ಇನ್ನೂ ಹಲವು ಕೆಲಸಗಳನ್ನ ಈ CKYCಯ 14 ಡಿಜಿಟಿನ ನಂಬರು ಮಾಡುತ್ತೆ. ಸೊ ನೀವು ಹಲವಾರು ಕಡೆ ಹೋದಲ್ಲಿ ಪ್ರತಿ ಬಾರಿಯೂ ಕೂಡ ನೀವು OTP ಮುಖಾಂತರ ವೆರಿಫಿಕೇಶನ್ ಮಾಡಬೇಕಾಗತ್ತೆ, ಇಲ್ದಿದ್ರೆ ಡಾಕ್ಯುಮೆಂಟ್ ಅನ್ನ ಕೊಟ್ಟು ವೆರಿಫಿಕೇಶನ್ ಮಾಡಬೇಕಾಗತ್ತೆ. ಪದೇ ಪದೇ ನೀವು ವೆರಿಫಿಕೇಶನ್ ಮಾಡುವಂತ ಒಂದು ಅಗತ್ಯನೇ ಇರೋದಿಲ್ಲ ಈ ಒಂದು CKYCಯ ನಂಬರನ್ನ ಪಡೆದುಕೊಂಡ್ರೆ. ಹಾಗಿದ್ರೆ ಈ 4 ವಿಧಾನಗಳನ್ನ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ದೀರೋ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮೊದಲನೇ ವಿಧಾನ ಏನಪ್ಪಾ ಅಂತಂದ್ರೆ, ನೀವು CKYC ನಂಬರನ್ನ ನಿಮ್ಮ ಬ್ಯಾಂಕ್ ಖಾತೆಯನ್ನ ಯಾವ ಬ್ರಾಂಚ್ ನಲ್ಲಿ ಹೊಂದಿದಿರೋ ಅಲ್ಲಿ ಹೋಗಿ ಬಿಟ್ಟು ನಿಮ್ಮ ಒಂದು ಎಕ್ಸಿಕ್ಯೂಟಿವ್ ಹತ್ರ ಕೇಳಿ ಪಡ್ಕೋಬಹುದು. ಇನ್ನ ಎರಡನೇ ವಿಧಾನ ಏನಪ್ಪಾ ಅಂತಂದ್ರೆ, ನಾನು ಇಲ್ಲಿ ನಿಮಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಯಲ್ ಮಾಡಿ ತೋರಿಸ್ತೀನಿ. ಆ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ನೀವು ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಮತ್ತು ಪ್ಯಾನ್ ಕಾರ್ಡಿಗೆ, ಬ್ಯಾಂಕ್ ಖಾತೆಗೆ, ಇನ್ಶೂರೆನ್ಸ್ಗೆ ಲಿಂಕ್ ಇರುವಂತ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇಂದ ಇಲ್ಲಿ ನಾನು ಡಯಲ್ ಮಾಡ್ತಾ ಇರುವಂತ ಒಂದು ನಂಬರ್ಗೆ ನೀವು ಕೂಡ ಒಂದು ಮಿಸ್ಡ್ ಕಾಲ್ ಅನ್ನ ಕೊಡಬೇಕಾಗತ್ತೆ. ಜಸ್ಟ್ ನೀವು ಕಾಲ್ ಮಾಡಿ ತನ್ನಿಂದ ತಾನೇ ಈ ಕಾಲು ಕಟ್ ಆಗುತ್ತೆ. ಕಟ್ ಆದ 1 ನಿಮಿಷದ ಒಳಗಡೆ ನಿಮಗೆ ಒಂದು SMS ಬರುತ್ತೆ. ಆ ಒಂದು SMS ನಲ್ಲಿ ನಿಮಗೆ CKYCಯ ಒಂದು 14 ಅಂಕಿಯ ನಂಬರ್ ಇರುತ್ತೆ. ಒಂದು ವೇಳೆ ನಿಮಗೆ SMS ಬರುತ್ತೆ, ಆ ಒಂದು SMS ನಲ್ಲಿ ನಿಮಗೆ ನಿಮ್ಮ ಒಂದು CKYCಯ ಒಂದು 14 ಡಿಜಿಟಿನ ನಂಬರ್ ಇಲ್ಲ ಅಂತಂದ್ರೆ ಅಲ್ಲಿ ನಿಮಗೆ ಆ ಒಂದು ಮೆಸೇಜ್ ನಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತಾರೆ. ಎರಡನೇ ವಿಧಾನದಿಂದ ನಿಮಗೆ ನಿಮ್ಮ CKYC ನಂಬರು SMS ಮುಖಾಂತರ ಬರದೇ ಇದ್ರೆ ಆ ಒಂದು ಲಿಂಕ್ ಅನ್ನ ಓಪನ್ ಮಾಡ್ಕೊಳ್ಳಿ. ಆ ಮೆಸೇಜ್ ನಲ್ಲಿ ನಿಮಗೆ ಒಂದು ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಆ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಂಟರ್ನೆಟ್ ಅನ್ನ ಆನ್ ಮಾಡಿಕೊಂಡು ಕಂಟಿನ್ಯೂ ಎನಿವೇ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. CKYCindia.in ಈ ಒಂದು ಪೋರ್ಟಲ್ಗೆ ಬರುತ್ತೆ. ಇದು ಮೂರನೇ ವಿಧಾನ. ನಿಮ್ಮ ಒಂದು CKYCಯ 14 ನಂಬರನ್ನು ಪಡೆದುಕೋಬೇಕು ಅಂತಂದರೆ ಇಲ್ಲಿ ವಿವ್ ಯುವರ್ CKYC ಕಾರ್ಡ್ ಅಂತ ಇದೆ. ಆ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಕ್ಯಾಪ್ಚನ್ನ ಹಾಕಿಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಒಂದು OTP ಅನ್ನ ಹಾಕಿಬಿಟ್ಟು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ನೆಕ್ಸ್ಟ್ ಮೊಬೈಲ್ ನಂಬರ್ ಈಸ್ ಟ್ಯಾಗ್ಡ್ ಟು ಮಲ್ಟಿಪಲ್ CKYCRR ರೆಕಾರ್ಡ್ಸ್ ಅಂತ ಹೇಳಿ ಬರುತ್ತೆ. ಇಲ್ಲಿ ನಿಮಗೆ 2 ರೆಕಾರ್ಡ್ಸ್ ಡಿಸ್ಪ್ಲೇ ಆಗಿದೆ. ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗಿರುವಂತಹ ರೆಕಾರ್ಡು ಫೈನಾನ್ಸ್ ತಗೊಂಡಿರುವಂತದ್ದು. ಆ ಒಂದು ಫೈನಾನ್ಸಿನ ಹೆಸರು ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಅದರ ಮುಂದ್ಗಡೆ ಲಾಸ್ಟ್ ಅಪ್ಡೇಟೆಡ್ ಡೇಟ್ ಇದೆ. ಅದರ ಮುಂದ್ಗಡೆ ಒಂದು ಡಾಟ್ ಕಾಣ್ತಾ ಇದೆ, ಸರ್ಕಲ್ ಕಾಣ್ತಾ ಇದೆ. ಆ ಒಂದು ಸರ್ಕಲ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದ ನಂತರ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ರೆಫರೆನ್ಸ್ ನಂಬರ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಇಲ್ಲಿ ನಿಮಗೆ ಒಂದು ಲೈನ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಯು ವಿಲ್ ರಿಸೀವ್ ಯುವರ್ CKYC ಕಾರ್ಡ್ ಆನ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಶಾರ್ಟ್ಲಿ. ದ ಪಾಸ್ವರ್ಡ್ ಟು ಓಪನ್ ದ CKYC ಕಾರ್ಡ್ ಈಸ್ ಯುವರ್ ಡೇಟ್ ಆಫ್ ಬರ್ತ್ ಅಂತ ಹೇಳಿ ಇಲ್ಲಿ ನಿಮಗೆ ಗ್ರೀನ್ ಕಲರ್ ನಲ್ಲಿ ಡೇಟ್ ಆಫ್ ಬರ್ತಿನ ಒಂದು ಫಾರ್ಮೆಟ್ ಅನ್ನ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಆ ಒಂದು PDF ಡೌನ್ಲೋಡ್ ಮಾಡುವಾಗ ಅಥವಾ CKYCಯ ಒಂದು ಕಾರ್ಡನ್ನು ಡೌನ್ಲೋಡ್ ಮಾಡುವಾಗ ಹಾಕಬೇಕಾಗತ್ತೆ. ಅದು ಯಾವ ರೀತಿ ನಿಮ್ಮ SMS ಬಂದಿರುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಶೋ ಮಾಡ್ತಾ ಇದ್ದೇನೆ. ಆ ಒಂದು ಕಾರ್ಡನ್ನು ಕೂಡ SMS ನಲ್ಲಿ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡುವಂಥ ಒಂದು ಪ್ರೊಸೆಸನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನೋಡಿ, ಇವಾಗ ನಾನು ಇಲ್ಲಿ ನನ್ನ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒಂದು SMS ಬಂದಿದೆ, BHCKCR ಅಂತ ಹೇಳಿ. ಸೊ ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಮೆಸೇಜ್ ಬಂದಿದೆ. ಅದರಲ್ಲಿ ನನ್ನ ಒಂದು CKYCಯ ನಂಬರ್ ಇದೆ.
ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ CKYC ಯ ಒಂದು PDF ಫೈಲು ಡೌನ್ಲೋಡ್ ಆಗುತ್ತೆ. ಅವಾಗ ನೀವು ಆ ಒಂದು ಡೌನ್ಲೋಡ್ ಆಗಿರುವಂತಹ ಫೈಲ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು CKYC ಕಾರ್ಡು ಡೌನ್ಲೋಡ್ ಆಗುತ್ತೆ. ಸೊ ಇದನ್ನ ನೀವು ಪ್ರಿಂಟ್ ತಗೋಬಹುದು. ಇನ್ನ ಬಹಳ ಇಂಪಾರ್ಟೆಂಟ್ ಇರುವಂತದ್ದು, ನೀವು ಯಾವುದೇ ರೀತಿಯಿಂದ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಒಂದು CKYC ಕಾರ್ಡು ಡೌನ್ಲೋಡ್ ಆಗದೇ ಇದ್ದಂತ ಒಂದು ಸಮಯದಲ್ಲಿ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಎರರ್ ಬರುತ್ತೆ. ಆ ಒಂದು ಎರರ್ ಬಂದಾಗ ನೀವು ಯಾವ ರೀತಿಯಿಂದ ನಿಮ್ಮ ಒಂದು CKYC ಕಾರ್ಡ್ ಅನ್ನ ಡೌನ್ಲೋಡ್ ಮಾಡೋದು ಅಂತ ಅನ್ನೋದಕ್ಕೆ ಈ ಒಂದು ವಿಧಾನ ಬಹಳ ಇಂಪಾರ್ಟೆಂಟ್ ಇರುವಂತದ್ದು. ಈ ಒಂದು ವಿಧಾನವನ್ನ ಮಿಸ್ ಮಾಡ್ಕೋಬೇಡಿ. ಸೊ ಹಾಗಿದ್ರೆ ನಾನು ಇವಾಗ 4ನೆಯ ಒಂದು ವಿಧಾನವನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಒಂದು ಪ್ಲೇಸ್ಟೋರ್ ನಲ್ಲಿ ಡಿಜಿ ಲಾಕರ್ ಅನ್ನೋ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಅದನ್ನ ಓಪನ್ ಮಾಡಿ ಅದನ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಗೆಟ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಲೋ ಅಂತ ಹೇಳಿ ಕೊಡಿ. ಇದರ ನಂತರ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಹೆಸರು ಡಿಸ್ಪ್ಲೇ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನಿಮ್ಮ ಒಂದು ಪಿನ್ ಅನ್ನ ಸೆಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಇದರ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಸೆಕ್ಯೂರಿಟಿ ಪರ್ಪಸ್ಗಾಗಿ ಬ್ಲ್ಯಾಕ್ ಸ್ಕ್ರೀನ್ ಬಂದ್ ಹೋಯ್ತು. ಇದರ ನಂತರ ಇಲ್ಲಿ ನೆಕ್ಸ್ಟ್ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTP ಅನ್ನ ನೀವು ಇಲ್ಲಿ ಹಾಕಿಬಿಟ್ಟು ಮತ್ತೆ ವೆರಿಫೈ ಮಾಡಬೇಕಾಗತ್ತೆ. ಸೊ ಇವಾಗ OTP ಹಾಕಿದ್ದೀನಿ, ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮ್ಮ ಒಂದು ಲೊಕೇಶನ್ ಕೇಳುತ್ತೆ, ಆ ಒಂದು ಲೊಕೇಶನ್ ಅನ್ನ ಸೆಟ್ ಮಾಡ್ಕೊಳ್ಳಿ, ಅಲೋ ಮಾಡ್ಕೊಳ್ಳಿ. ನಂತರ ಅಲೋ ಅನ್ನ ಕೊಡಿ. ಇದರ ನಂತರ ನಿಮ್ಮ ಒಂದು ಡಿಜಿ ಲಾಕರು ನಿಮ್ಮ ಪ್ರೊಫೈಲ್ ಲಾಗಿನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸರ್ಚ್ ಬಾಕ್ಸ್ ಕೊಟ್ಟಿದ್ದಾರೆ, ಆ ಒಂದು ಸರ್ಚ್ ಬಾಕ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಈ ಒಂದು ಸರ್ಚ್ ಬಾಕ್ಸ್ ಇಂದಾನೇ ನೀವು ನಿಮ್ಮ CKYC ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಲಿಕ್ಕಾಗತ್ತೆ. ಸೊ ಇವಾಗ ನಾವು ಸರ್ಚ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿದ್ದೀವಿ. ಸರ್ಚ್ ಬಾರ್ ಅಲ್ಲಿ ಸರ್ಚ್ ಮಾಡೋಣ CKYC ಅಂತ ಹೇಳಿ. ಇಲ್ಲಿ ನೋಡಿ, ಸರ್ಚ್ ಮಾಡಿದ ನಂತರ CKYC ಕಾರ್ಡ್ ಅಂತ ಹೇಳಿ ಬಂದಿದೆ. ಆ ಒಂದು CKYC ಅನ್ನೋ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಇದು ಯಾವುದಾದ್ರೂ ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಒಂದು CKYC ಕಾರ್ಡನ್ನು ಡೌನ್ಲೋಡ್ ಮಾಡ್ಬೋದು. ಬಹಳ ಉಪಯೋಗ ಆಗುವಂಥದ್ದು ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡು. ಸೊ ನಾನಿಲ್ಲಿ ಪ್ಯಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಡೇಟ್ ಆಫ್ ಬರ್ತನ್ನು ಹಾಕಿ ಮೊಬೈಲ್ ನಂಬರು ಮತ್ತು ಪ್ಯಾನ್ ಕಾರ್ಡಿನ ಒಂದು ನಂಬರನ್ನು ಹಾಕಿ ಗೆಟ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಇವಾಗ ನೋಡಿ, ಇಲ್ಲಿ ಫೆಚಿಂಗ್ ಡಾಕ್ಯುಮೆಂಟ್ ಅಂತೇಳಿ ಬರ್ತಾ ಇದೆ. ಸೊ ಇದು 4ನೇ ವಿಧಾನದಿಂದ ಯಾವುದೇ ರೀತಿಯಾಗಿ ಫೇಲ್ ಆಗುವಂಥ ಒಂದು ಚಾನ್ಸೇ ಇಲ್ಲ. ಸೊ ಇಲ್ಲಿ ಫೆಚಿಂಗ್ ಕಂಪ್ಲೀಟೆಡ್ ಅಂತ ಹೇಳಿ ಬಂತು. ಇಲ್ಲಿ ನೋಡಿ CKYC ಕಾರ್ಡ್ ಅಂತ ಹೇಳಿ ಬಂತು. ಸೊ ಯಾವುದೇ ರೀತಿಯಿಂದ ಫೇಲ್ ಆಗುವಂಥ ಒಂದು ಚಾನ್ಸೇ ಇಲ್ಲ. ಆ ಒಂದು CKYC ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ CKYC ಕಾರ್ಡು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದು ನಿಮ್ಮ ಡಿಜಿ ಲಾಕರಲ್ಲೂ ಕೂಡ ಸೇವ್ ಆಗಿರುತ್ತೆ. ನೀವು ಎಲ್ಲಿ ಬೇಕಾದರೂ ಕೂಡ ಯಾವಾಗ ಬೇಕಾದರೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.